ರಾಜ್ಯದ ಜೈಲುಗಳಲ್ಲಿ ಅಕ್ರಮ ಚಟುವಟಿಕೆಗೆ ಇನ್ನು ಮುಂದೆ ಬ್ರೇಕ್. ಜೈಲು ಅಕ್ರಮಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ನಿಯಮ ಜಾರಿ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಹೊಸ ಆದೇಶ ಹೊರಡಿಸಿದ್ದಾರೆ. ಖೈದಿಗಳಿಗೆ ಆಹಾರ, ಬಟ್ಟೆ, ಹಾಸಿಗೆ ಸರಬರಾಜಿಗೆ ಹೊಸ ನಿಯಮ ಇದೆ. ಸಂದರ್ಶನದ ವೇಳೆ ಖೈದಿಗಳಿಗೆ ಆಹಾರ ಪೂರೈಕೆಗೆ ಕಡಿವಾಣ. ಇನ್ನು ಮುಂದೆ ಪ್ಯಾಕ್ ಮಾಡಿರೋ ಆಹಾರ ನೀಡೋದಕ್ಕಷ್ಟೇ ಅವಕಾಶ. ಖೈದಿಗಳಿಗೆ ಹಣ್ಣು ನೀಡಿದ್ರೆ 2 ಕೆಜಿ ಒಳಗೆ ಮಾತ್ರ ಕೊಡಬೇಕು. ಡ್ರೈ ಫ್ರೂಟ್ಸ್, ಬೇಕರಿ ತಿಂಡಿಗಳು ಅರ್ಧ ಕೆಜಿ ಮೀರೋ ಹಾಗಿಲ್ಲ. 2 ಜೊತೆ ಬಟ್ಟೆ, 2 ಒಳ ಉಡುಪು ನೀಡಬಹುದು. ಅದನ್ನ ಮೀರಿ ಹೆಚ್ಚುವರಿ ಬಟ್ಟೆಗಳನ್ನ ಕೂಡ ಕೊಡೋ ಹಾಗಿಲ್ಲ. ತಕ್ಷಣವೇ ಈ ನಿಯಮಗಳು ಜಾರಿಗೆ ಬರುವಂತೆ ಸುತ್ತೋಲೆ ಹೊರಡಿಸಿದ್ದಾರೆ. ಎಲ್ಲ ಜೈಲುಗಳಿಗೂ ಆದೇಶ ಹೊರಡಿಸಿದ್ದಾರೆ ಅಲೋಕ್ ಕುಮಾರ್. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಹೊಸ ಸುತ್ತೋಲೆ ಹೊರಡಿಸಿದ್ದಾರೆ. ಆಹಾರ ಇತ್ಯಾದಿ ವಸ್ತುಗಳನ್ನ ಖೈದಿಗಳಿಗೆ ನೀಡೋದ್ರಲ್ಲಿ ರೆಸ್ಟ್ರಿಕ್ಷನ್ಸ್ ತಂದಿದ್ದಾರೆ. ಖೈದಿಗಳಿಗೆ ಆಹಾರ ಪೂರೈಕೆಗೆ ಕಡಿವಾಣ ನೀಡಿದ್ದಾರೆ. ಇನ್ನು ಮುಂದೆ ಪ್ಯಾಕ್ಡ್ ಫುಡ್ ಮಾತ್ರ ಕೊಡಬಹುದು. ಖೈದಿಗಳಿಗೆ ಹಣ್ಣು ನೀಡಿದ್ರೆ 2 ಕೆಜಿ ಒಳಗೆ, ಡ್ರೈ ಫ್ರೂಟ್ಸ್, ಬೇಕರಿ ತಿಂಡಿಗಳನ್ನ ನೀಡಿದ್ರೆ ಅರ್ಧ ಕೆಜಿ ಮೀರೋ ಹಾಗಿಲ್ಲ. 2 ಜೊತೆ ಬಟ್ಟೆ ಮಾತ್ರ ಕೊಡೋದಕ್ಕೆ ಅವಕಾಶ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಹೊಸ ಆದೇಶ ಹೊರಡಿಸಿದ್ದಾರೆ. ಖೈದಿಗಳಿಗೆ ಆಹಾರ, ಬಟ್ಟೆ, ಹಾಸಿಗೆ ಸರಬರಾಜಿಗೆ ಹೊಸ ನಿಯಮ ಇದೆ. ಸಂದರ್ಶನದ ವೇಳೆ ಖೈದಿಗಳಿಗೆ ಆಹಾರ ಪೂರೈಕೆಗೆ ಕಡಿವಾಣ. ಇನ್ನು ಮುಂದೆ ಪ್ಯಾಕ್ ಮಾಡಿರೋ ಆಹಾರ ನೀಡೋದಕ್ಕಷ್ಟೇ ಅವಕಾಶ. ಖೈದಿಗಳಿಗೆ ಹಣ್ಣು ನೀಡಿದ್ರೆ 2 ಕೆಜಿ ಒಳಗೆ ಮಾತ್ರ ಕೊಡಬೇಕು. ಡ್ರೈ ಫ್ರೂಟ್ಸ್, ಬೇಕರಿ ತಿಂಡಿಗಳು ಅರ್ಧ ಕೆಜಿ ಮೀರೋ ಹಾಗಿಲ್ಲ. 2 ಜೊತೆ ಬಟ್ಟೆ, 2 ಒಳ ಉಡುಪು ನೀಡಬಹುದು. ಅದನ್ನ ಮೀರಿ ಹೆಚ್ಚುವರಿ ಬಟ್ಟೆಗಳನ್ನ ಕೂಡ ಕೊಡೋ ಹಾಗಿಲ್ಲ. ತಕ್ಷಣವೇ ಈ ನಿಯಮಗಳು ಜಾರಿಗೆ ಬರುವಂತೆ ಸುತ್ತೋಲೆ ಹೊರಡಿಸಿದ್ದಾರೆ. ಎಲ್ಲ ಜೈಲುಗಳಿಗೂ ಆದೇಶ ಹೊರಡಿಸಿದ್ದಾರೆ ಅಲೋಕ್ ಕುಮಾರ್. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಹೊಸ ಸುತ್ತೋಲೆ ಹೊರಡಿಸಿದ್ದಾರೆ. ಆಹಾರ ಇತ್ಯಾದಿ ವಸ್ತುಗಳನ್ನ ಖೈದಿಗಳಿಗೆ ನೀಡೋದ್ರಲ್ಲಿ ರೆಸ್ಟ್ರಿಕ್ಷನ್ಸ್ ತಂದಿದ್ದಾರೆ. ಖೈದಿಗಳಿಗೆ ಆಹಾರ ಪೂರೈಕೆಗೆ ಕಡಿವಾಣ ನೀಡಿದ್ದಾರೆ. ಇನ್ನು ಮುಂದೆ ಪ್ಯಾಕ್ಡ್ ಫುಡ್ ಮಾತ್ರ ಕೊಡಬಹುದು. ಖೈದಿಗಳಿಗೆ ಹಣ್ಣು ನೀಡಿದ್ರೆ 2 ಕೆಜಿ ಒಳಗೆ, ಡ್ರೈ ಫ್ರೂಟ್ಸ್, ಬೇಕರಿ ತಿಂಡಿಗಳನ್ನ ನೀಡಿದ್ರೆ ಅರ್ಧ ಕೆಜಿ ಮೀರೋ ಹಾಗಿಲ್ಲ. 2 ಜೊತೆ ಬಟ್ಟೆ ಮಾತ್ರ ಕೊಡೋದಕ್ಕೆ ಅವಕಾಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.